ಜನತೆಗೆ ಕರಮುಗಿದು ಸ್ವಾಗತಿಸುವೆವು ನಾವು. ಹಲೋ ನನ್ನ ಪ್ರೀತಿಯ ಸೂಪರ್ ಸ್ಟಾರ್ಸ್. ಫ್ರಿಡ್ಜ್ ಇಲ್ಲದಿದ್ರೆ ತರಕಾರಿ ಎಲ್ಲ 2 ದಿನಕ್ಕೆ ಒಣಗಿ ಹೋಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಎಲ್ಲರ ಮನೆಯಲ್ಲೂ ಇರೋ ಪ್ರಾಬ್ಲಮ್ ಅಲ್ವಾ? ಆದ್ರೆ ಇನ್ಮುಂದೆ ಆ ಚಿಂತೆನೇ ಬೇಡ ನೋಡಿ. ಹೀಗೆ 2 ದಿನಕ್ಕೆ ಬಾಡಿ ಹೋಗೋ ತರಕಾರಿಗಳನ್ನ ಬರೋಬ್ಬರಿ 10 ದಿನಗಳ ಕಾಲ ಫ್ರೆಶ್ ಆಗಿ ಇಡಬಹುದು. ಹೌದು, ಕರೆಂಟ್ ಹೋದ್ರೂ ಸರಿ ಅಥವಾ ನಿಮ್ಮತ್ರ ಫ್ರಿಡ್ಜ್ ಇಲ್ಲ ಅಂದ್ರೂ ಸರಿ, ತರಕಾರಿನ ವಾರಗಟ್ಲೆ ಫ್ರೆಶ್ ಆಗಿ ಇಡೋಕೆ ನಮ್ಮ ಹಳ್ಳಿ ಕಡೆ ಬಳಸೋ ಕೆಲವು ಸೀಕ್ರೆಟ್ ಟ್ರಿಕ್ಸ್ ನಾನಿವತ್ತು ನಿಮ್ಗೆ ಹೇಳ್ತೀನಿ. ಸರಿ, ಹಾಗಾದ್ರೆ ಮೊದಲಿಗೆ ಬೇಗನೆ ಬಾಡಿ ಹೋಗೋ ಈ ಹಸಿರು ಸೊಪ್ಪುಗಳನ್ನ ಫ್ರೆಶ್ ಆಗಿಡೋದು ಹೇಗಂತ ನೋಡೋಣ. ಇದಕ್ಕಂತಾನೆ 2 ಸಿಂಪಲ್ ಮೆಥಡ್ಸ್ ಇವೆ. ಮೊದಲನೇ ಮೆಥಡ್ ತುಂಬಾನೇ ಸುಲಭ. ಕೊತ್ತಂಬರಿ ಸೊಪ್ಪು ಅಥವಾ ಪುದೀನಾನ ಒಂದು ಗ್ಲಾಸ್ ನೀರ್ನಲ್ಲಿ ನಾವು ಫ್ಲವರ್ ವೇಸಲ್ಲಿ ಹೂವಿಡ್ತೀವಲ್ಲ, ಆ ಥರ ಇಡಿ. ಅದು ಫ್ರೆಶ್ ಆಗಿ ಇರುತ್ತೆ. ಇನ್ನು 2ನೇ ಮೆಥಡ್, ಒಂದು ಒದ್ದೆ ಕಾಟನ್ ಬಟ್ಟೆ ತಗೊಂಡು ಅದರಲ್ಲಿ ಸೊಪ್ಪನ್ನ ಚೆನ್ನಾಗಿ ಸುತ್ತಿಟ್ರೆ ಸಾಕು. ಅದರಲ್ಲಿರೋ ತೇವಾಂಶ ಇದೆಯಲ್ಲ, ಅದು ಸೊಪ್ಪನ್ನ ಫ್ರೆಶ್ ಆಗಿಡುತ್ತೆ. ಓಕೆ, ಈಗ ನಮ್ಮ ಮುಂದಿನ ಸ್ಮಾರ್ಟ್ ಹ್ಯಾಕ್ ಕಡೆ ಹೋಗೋಣ. ಇದು ನಮ್ಮೆಲ್ಲರ ಅಡುಗೆ ಮನೆಯಲ್ಲಿರೋ ಹಸಿ ಮೆಣಸಿನಕಾಯಿಗೆ ಸಂಬಂಧಿಸಿದ್ದು. ಇದನ್ನ ಬಳಸಿದ್ರೆ ಮೆಣಸಿನಕಾಯಿ ಬರೋಬ್ಬರಿ 15 ದಿನ ಫ್ರೆಶ್ ಆಗಿರುತ್ತೆ. ಇದನ್ನ ಮಾಡೋದು ತುಂಬಾನೇ ಈಸಿ. ಮೊದಲು ಪ್ರತಿಯೊಂದು ಮೆಣಸಿನಕಾಯಿ ಮೇಲಿರೋ ತೊಟ್ಟನ್ನ ತೆಗೆದುಬಿಡಿ. ಯಾಕಂದ್ರೆ ತೊಟ್ಟು ಬೇಗ ಕೊಳ್ತು ತೇವಾಂಶ ಜಾಸ್ತಿ ಮಾಡುತ್ತೆ. ಆಮೇಲೆ ಒಂದು ಬಾಕ್ಸ್ ಒಳಗೆ ನ್ಯೂಸ್ ಪೇಪರ್ ಹಾಕಿ ಈ ಮೆಣಸಿನಕಾಯಿಗಳನ್ನ ಅದರಲ್ಲಿ ಹಾಕಿಡಿ. ಅಷ್ಟೇ. ಹೀಗೆ ಮಾಡಿದ್ರೆ 15 ದಿನ ಆದ್ರೂ ಒಂದು ಚೂರು ಹಾಳಾಗಲ್ಲ. ಸರಿ, ಒಂದು ವೇಳೆ ನಿಮ್ ಹತ್ರ ಫ್ರಿಡ್ಜ್ ಇಲ್ಲ ಅಂದ್ರೆ ಏನ್ ಮಾಡೋದು? ಅದಕ್ಕೂ ಒಂದು ಸೂಪರ್ ಪರಿಹಾರ ಇದೆ. ಅದೇ ದೇಸಿ ಫ್ರಿಡ್ಜ್. ಇದು ಕರೆಂಟ್ ಸಹಾಯನೇ ಇಲ್ದೆ ಕೇವಲ ಒಂದು ಮಣ್ಣಿನ ಮಡಕೆ ಮತ್ತು ಮರಳು ಬಳಸಿ ತರಕಾರಿಗಳನ್ನು ತಂಪಾಗಿ ಇಡೋ ಒಂದು ನ್ಯಾಚುರಲ್ ಟೆಕ್ನಿಕ್. ಇದನ್ನ ಮಾಡೋದು ಹೇಗೆ ಅಂದ್ರೆ, ಒಂದು ದೊಡ್ಡ ಮಣ್ಣಿನ ಮಡಕೆ ತಗೊಳ್ಳಿ, ಅದರ ಕೆಳಭಾಗದಲ್ಲಿ ಒಂದು ಲೇಯರ್ ಮರಳು ಹಾಕಿ, ಆಮೇಲೆ ಸ್ವಲ್ಪ ನೀರು ಚಿಂಕಿಸಿ. ಈ ಮರಳಿನಿಂದ ನೀರು ಆವಿಯಾಗುತ್ತಲ್ಲ, ಆಗ ಮಡಕೆ ಒಳಗೆಲ್ಲ ತಂಪಾಗುತ್ತೆ. ಈಗ ತರಕಾರಿಗಳನ್ನು ಆ ಒದ್ದೆ ಮರಳಿನ ಮೇಲಿಟ್ರೆ ಇದು ಪಕ್ಕಾ ಒಂದು ನ್ಯಾಚುರಲ್ ಫ್ರಿಡ್ಜ್ ತರಾನೇ ಕೆಲಸ ಮಾಡುತ್ತೆ. ಸಿಂಪಲ್ ಅಲ್ವಾ? ನೋಡಿ, ಈ ಟೆಕ್ನಿಕ್ಗಳೆಲ್ಲ ಇವತ್ತು ನಿನ್ನೆ ಬಂದಿದ್ದಲ್ಲ. ಇದೆಲ್ಲ ನಮ್ಮ ಹಿರಿಯರು, ನಮ್ಮ ಅಜ್ಜ ಅಜ್ಜಿಯರು ಬಳಸ್ತಿದ್ದ ಜ್ಞಾನ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ನಮ್ಮ ಅಜ್ಜಿ ಕಾಲದಲ್ಲಿ ಎಲ್ಲಿತ್ತು ಫ್ರಿಡ್ಜ್? ಆದ್ರೂ ಅವರು ಶುಂಠಿ, ನಿಂಬೆಹಣ್ಣು ಇವೆಲ್ಲ ಮರಳಿನಲ್ಲಿ ಹೂತಿಡ್ತಾ ಇದ್ರು. ಗೊತ್ತಾ, ಅದು ಎಷ್ಟು ದಿನ ಆದ್ರೂ ಕೆಡ್ತಾನೆ ಇರ್ಲಿಲ್ಲ. ಸೊ ಆ ಸ್ಮಾರ್ಟ್ ಟ್ರಿಕ್ಸ್ ಇವತ್ತಿಗೂ ಅಷ್ಟೇ ಪವರ್ಫುಲ್. ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಈ ಎಲ್ಲ ಸ್ಮಾರ್ಟ್ ಟ್ರಿಕ್ಸ್ಗಳನ್ನ ಬಳಸೋಕಾಗೋ ಖರ್ಚು 0 ಅಂದ್ರೆ 0 ರೂಪಾಯಿ. ಯಾಕೆಂದ್ರೆ ಇದೆಲ್ಲ ಪೂರ್ತಿಯಾಗಿ ನ್ಯಾಚುರಲ್, ಹಾಗೇನೆ ಫ್ರೀ ಕೂಡ. ಹೇಗನ್ನಿಸ್ತು ಈ ನ್ಯಾಚುರಲ್ ಟಿಪ್ಸ್? ಇಷ್ಟ ಆಯ್ತಾ? ಹಾಗಿದ್ರೆ ಈಗ ನಿಮ್ಮ ಟರ್ನ್. ನೀವು ನಿಮ್ಮ ಮನೇಲಿ ತರಕಾರಿ ಫ್ರೆಶ್ ಆಗಿ ಇಡೋಕೆ ಯಾವ ಟ್ರಿಕ್ ಬಳಸ್ತೀರಾ? ಅದನ್ನ ಕೆಳಗೆ ಕಾಮೆಂಟ್ಸ್ ಅಲ್ಲಿ ನಮ್ಗೆ ತಿಳಿಸಿ. ನಿಮ್ಮ ಸೀಕ್ರೆಟ್ಸ್ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ, ಎಲ್ಲರಿಗೂ ಹೆಲ್ಪ್ ಆಗತ್ತೆ. ಓಕೆ, ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮಿಕ್ಸಿ ಜಾರ್ ಕ್ಲೀನ್ ಮಾಡೋ ಸ್ಮಾರ್ಟ್ ಐಡಿಯಾಸ್ ಬಗ್ಗೆ ಹೇಳ್ತೀನಿ. ಸೊ ಅದನ್ನ ಮಿಸ್ ಮಾಡ್ಕೋಬೇಡಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟಾಟಾ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದದೊಂದಿಗೆ ನಮ್ಮ ಚಾನೆಲ್